ಆ ದುಡ್ಡೆಲ್ಲ ಎಲ್ಲಿ ಹೋಯ್ತು ಅನ್ನುವಂಥದ್ದು ಮಠದ ಭಕ್ತರ ಪ್ರಶ್ನೆ. ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನ ಪದಚ್ಯುತಿಗೊಳಿಸಲಾಗಿದೆ. ಇದರ ಬೆನ್ನಲ್ಲೇ ಮಠದ ಮುಂಭಾಗ ಭಾರಿ ಹೈಡ್ರಾಮಾ ನಡೆದು ಹೋಗಿದೆ. ಕೊನೆಗೂ ಮಠದ ಗೇಟನ್ನ ಪೊಲೀಸರು ಓಪನ್ ಮಾಡಿದ್ದಾರೆ. ಗೇಟ್ ಓಪನ್ ಆಗ್ತಾ ಇದ್ದಂತೆ ಮಠದ ಆವರಣಕ್ಕೆ ಭಕ್ತರು ಲಗ್ಗೆ ಇಟ್ಟಿದ್ದಾರೆ. ನೀರು ಹಾಕಿ ಹರಿಹರ ಮಠವನ್ನ ಭಕ್ತರು ಶುಚಿಗೊಳಿಸಿದ್ದಾರೆ. ಯಾವಾಗ ಈ ಮೀಟಿಂಗ್ ಅನ್ನ ಮುಗಿಸಿ ನಿರ್ಧಾರವನ್ನ ಪ್ರಕಟಿಸಿ ಪದಚ್ಯುತಿ ಆಗಬೇಕು ಅಂತ ಹೇಳಿ ಟ್ರಸ್ಟಿಗಳು ಈ ಒಂದು ಸಂದೇಶವನ್ನ ರವಾನೆ ಮಾಡಿ ಅಲ್ಲಿಂದ ತೆರಳಿದ್ರು, ಆಗ ಮಠದ ಭಕ್ತರು ಮಠದ ಆವರಣಕ್ಕೆ ಬಂದರು, ಲಗ್ಗೆ ಇಟ್ಟರು. ನಂತರ ಟ್ರಸ್ಟಿಗಳು ತೆರಳಿದಂಥ ದಾರಿಯನ್ನ ಹಾಗೂ ಮಠದ ಆವರಣವನ್ನ ನೀರು ಹಾಕಿ ಶುಚಿಗೊಳಿಸುತ್ತಿದ್ದಾರೆ. ಈ ಹೈಡ್ರಾಮಾ ಇಲ್ಲಿಗೆ ಎಂಡ್ ಆಗಿಲ್ಲ, ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಮಠದ ಭಕ್ತರು ಈಗ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ, ಅದನ್ನು ಮತ್ತೆ ನೋಡ್ತಾ ಹೋಗೋಣ ಮುಂದೆ. ಬಟ್ ಈಗ ಸದ್ಯಕ್ಕೆ ಗಮನಿಸ್ತಾ ಇದ್ರಿ, ಮಠದ ಕಚೇರಿಗೆ ತಹಶೀಲ್ದಾರ್ ಬೀಗ ಜಡಿದಿರುವಂಥದ್ದು. ಟ್ರಸ್ಟಿಗಳು ಮಠವನ್ನು ಬಿಟ್ಟು ಹೋದಂತಹ ಸಂದರ್ಭದಲ್ಲಿ, ಅಂದರೆ ಸಭೆಯೆಲ್ಲ ಮುಗಿಸಿ ನಿರ್ಣಯವನ್ನು ತಿಳಿಸಿ ಹೋದಂತಹ ಸಂದರ್ಭದಲ್ಲಿ ಮಠದ ಭಕ್ತರು ಮಠದ ಆವರಣವನ್ನು ಶುಚಿಗೊಳಿಸ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಇವತ್ತು ಪೊಲೀಸರ ಹಾಗೂ ಸ್ವಾಮೀಜಿಗಳ ನಡುವೆ ವಾಗ್ವಾದ ಕೂಡ ನಡೀತು. ಇನ್ಫ್ಯಾಕ್ಟ್ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಸ್ವಾಮೀಜಿಯ ಬೆರಳಿಗೆ ಈ ತಳ್ಳಾಟ ನೂಕಾಟದಲ್ಲಿ ಗಾಯ ಕೂಡ ಆಗಿದೆ. ಸೊ ಅಂತೂ ಇಂತೂ ಮಠದ ಆವರಣಕ್ಕೆ ಭಕ್ತರು ಬರಲಿಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಮಠದ ಒಳಗಡೆ ಭಕ್ತರು ಬರ್ತಾ ಇದ್ದಂತೆ ಮಠದ ಆವರಣವನ್ನು ನೀರು ಹಾಕಿ ಶುಚಿಗೊಳಿಸ್ತಾ ಇದ್ದಾರೆ. ಆ ಮೂರು ಎಕ್ಸ್ಕ್ಲೂಸಿವ್ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ಹರಿಹರದ ಪಂಚಮಸಾಲಿ ಪೀಠ ದೊಡ್ಡ ಹೈಡ್ರಾಮಕ್ಕೆ ಸಾಕ್ಷಿಯಾಗಿತ್ತು. ನಮ್ಮ ಪೂಜ್ಯ ವಚನಾನಂದ ಜಗದ್ಗುರುಗಳು ಮಹಾಸ್ವಾಮಿಗಳವರ ಪಾದಗಳಲ್ಲಿ ನಮಸ್ಕರಿಸ್ತಾ, ಅದೇ ರೀತಿ ಹರಿಹರದ ಮಾಜಿ ಶಾಸಕರು, ನನ್ನ ಮಾರ್ಗದರ್ಶಕರು, ಹಿರಿಯರು ಆಗಿರ್ತಕ್ಕಂಥ ಎಚ್.ಎಸ್. ಶಿವಶಂಕರಣ್ಣನವರೇ ಮತ್ತು ರಾಣೆಬೆನ್ನೂರಿನ ಮಾಜಿ ಶಾಸಕರು, ನನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾರು ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ. ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಸಮಾಜದ ಗಣ್ಯರೇ ಮತ್ತು ತಾಯಂದ್ರೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಮಾಜ ಬಾಂಧವರೇ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನನ್ನ ಮಾತುಗಳು ಮಾತಾಗೆ ಉಳಿಬಾರ್ದು ಅನ್ನೋದು, ನಾನು ಮಾತು ಕೃತಿಯಾಗಬೇಕು ಅನ್ನೋ ಒಂದು ಆಲೋಚನೆಯನ್ನ ಇಟ್ಕೊಂಡಿರ್ತಕ್ಕಂಥವ್ನು ನಾನು. ಇವತ್ತೇನು ನೀವೆಲ್ಲರೂ ಸಹಿತ ಬೆಳಗ್ಗೆ 9-10 ಗಂಟೆಯಿಂದ ಸುಮಾರು ಇಲ್ಲಿಯ ತನಕನೂ ಸಹಿತ ತಾವೆಲ್ಲರೂ ನಮ್ಮ ಮಠವನ್ನು ಉಳಿಸ್ಲಿಕ್ಕೆ, ನಮ್ಮ ಜಗದ್ಗುರುಗಳನ್ನ ಉಳಿಸ್ಲಿಕ್ಕೆ ನೀವು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ನನ್ನದೊಂದು ಮನವಿ ಏನಂದ್ರೆ, ಈಗ ತಾನೇ ನಮ್ಮ ಸೋಮಣ್ಣವ್ರು ಹೇಳ್ತಾ ಇದ್ರು, ಪ್ರತಿ ದಿವಸನೂ ಕೂಡ ನೀವು ಈ ಮಠಕ್ಕೆ ಭೇಟಿ ಕೊಡಬೇಕು, ನಮ್ಮ ಅಜ್ಜವ್ರನ್ನ ಆಶೀರ್ವಾದ ತಗೋಬೇಕು, ಈ ಮಠವನ್ನ ನೀವು ಕಾಯಬೇಕು ಅನ್ನೋ ನಿಟ್ಟಿನಲ್ಲಿ ಸೋಮಣ್ಣವ್ರು ಹೇಳಿದ್ರು. ಆ ಜವಾಬ್ದಾರಿ ಇದೆ ತಾನೆ. ನಾನು ಇನ್ನೂ ನನಗೆ ತಿಳುವಳಿಕೆ ಇರಲಿಲ್ಲ. ಏನೋ ಮೊದಲು ದಾವಣಗೆರೆನಲ್ಲಿ
ನಮ್ಮ ಮೇಷ್ಟ್ರು ಹುಚ್ಚಪ್ಪ ಮೇಷ್ಟ್ರು ಅಂತ ಹೇಳಿ ಈ ಸಮಾಜವನ್ನ ಕಟ್ಟೋದಕ್ಕೆ ಶಿವಯೋಗಿ ಮಂದಿರದಲ್ಲಿ ಮೀಟಿಂಗ್ ಅನ್ನ ಕರೀತಾ ಇದ್ರು. ಅವಾಗ ಪಂಚಮಸಾಲಿ ಬಣಜಿಗರ ಸಮಾಜ ಅಂತ ಹೇಳಿ ಹೆಸರನ್ನ ಇಟ್ಟಿದ್ರು. ಅದಾದ ನಂತರ 1,000 ರೂಪಾಯಿ ಹಾಕಿ ಸುಮಾರು ಒಂದು 75 ಜನ ಅಲ್ಲೊಂದು ಅಡ್ವಾನ್ಸ್ ಅನ್ನ ಕೊಟ್ಟು ಪಂಚಮಸಾಲಿ ಮಠವನ್ನ ಮಾಡಿದ್ರು. ಧ್ವನಿ ಕಡಿಮೆ ಇದೆ, ಬಹಳ ಹೊತ್ತು ಮಾತನಾಡೋದು. ಅದಾದ ನಂತರ ಸಮಾಜ ಹೇಗೆ ಬೆಳೀತಾ ಬಂತು ತಾವೆಲ್ಲ ಗಮನಿಸಿದ್ರಿ, ಏನೇನಾಯ್ತು ಅಂತೇಳಿ. ಆಮೇಲೆ ಈ ಮಠ ಕಟ್ಟ ಅಂತ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನವ್ರು ಎಚ್ ಶಿವಪ್ಪನವ್ರು ಇದೇ ಇಲ್ಲಿ ಅಮರಾವತಿನಲ್ಲಿ ಇರತಕ್ಕಂಥ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.